ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ ಸ್ನೇಹಿತರೆ. ಅದೇನದು? ಮಮತಾ ಬ್ಯಾನರ್ಜಿಯವರ ಪಕ್ಷ TMC ಮತ ಎಣಿಕೆಯನ್ನೇ ಬಹಿಷ್ಕಾರ ಮಾಡಿಬಿಡುತ್ತಾ, ಕೌಂಟಿಂಗನ್ನೇ ಬಾಯ್ಕಾಟ್ ಮಾಡಿಬಿಡ್ತಾರಾ ಮಮತಾ ಬ್ಯಾನರ್ಜಿ? ಅರೆ ಇದೇನಿದು ಎಂದು ಕೇಳರಿಯದಂತಹ ಒಂದು ಸನ್ನಿವೇಶ. ಇಂಥ ಸನ್ನಿವೇಶನೂ ಸೃಷ್ಟಿಯಾಗ್ಬಿಡುತ್ತಾ ಗೊತ್ತಿಲ್ಲ. ಆದರೆ ಈ ಬಗ್ಗೆ ಚರ್ಚೆ ಅಂತೂ ಆಗ್ತಾ ಇದೆ. ಈ ವಿಚಾರ ಕುರಿತು ಡೀಟೇಲ್ ಆಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮತ ಎಣಿಕೆಗೆ ಮುಂಚೆನೇ ಮಮತಾ ಬ್ಯಾನರ್ಜಿಯವರಿಗೆ ಸೋಲಾಗ್ಬಿಟ್ಟಿದೆ. ಕೌಂಟಿಂಗ್ ಸೆಂಟರ್ನಲ್ಲಿ ಗೋಲ್ಮಾಲ್ ಆಗುತ್ತೆ ಅನ್ನುವಂಥ ಆತಂಕದಿಂದ ನಾನು ಕೋರ್ಟ್ನ ಮೊರೆ ಬಂದಿದ್ದೇನೆ, ದಯವಿಟ್ಟು ನನಗೆ ನ್ಯಾಯ ಕೊಡಿ ಅಂತ ಮಮತಾ ಬ್ಯಾನರ್ಜಿಯವರು ಕೋರ್ಟ್ ಮೊರೆ ಹೋಗಿತ್ತು. ಯಾತಕ್ಕೆ ನಿಮಗೆ ಗೊತ್ತೇ ಇದೆ. ಕೌಂಟಿಂಗ್ ಸೆಂಟರ್ನಲ್ಲಿ ಕೇಂದ್ರ ಸರ್ಕಾರದ ನೌಕರರು ಇರ್ತಾರೆ. ಕೇಂದ್ರ ಸರ್ಕಾರದ ನೌಕರರು ಅಂದರೆ BJPಯ ಇನ್ಫ್ಲುಯೆನ್ಸ್ ಅವ್ರ ಮೇಲೆ ಇರುತ್ತೆ. ಹಾಗಾಗಿ ಇದು ನ್ಯಾಯಸಮ್ಮತವಾದ ಕೌಂಟಿಂಗ್ ಆಗೋದಿಲ್ಲ. ಕೇಂದ್ರ ಸರ್ಕಾರದ ನೌಕರರು ಇರೋದಕ್ಕೆ ನಮ್ಮ ವಿರೋಧ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದ ನೌಕರರು ಕೌಂಟಿಂಗ್ನಲ್ಲಿ ಇರಬಾರದು ಅಂಥೇಳಿ ಕೋರ್ಟ್ಗೆ ಹೋಗಿದ್ರು. ನಿನ್ನೆ ಕೋಲ್ಕತ್ತಾ ಹೈಕೋರ್ಟು ಅವರ ಮನವಿಯನ್ನು ತಿರಸ್ಕರಿಸಿತು. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅವರ ಮನವಿಯನ್ನು ತಿರಸ್ಕರಿಸಿತು. ಇದು ಗೊತ್ತಿತ್ತು ಮಮತಾ ಬ್ಯಾನರ್ಜಿಯವರಿಗೆ, ನನ್ನ ಅರ್ಜಿ ತಿರಸ್ಕಾರ ಆಗುತ್ತೆ ಅಂತ. ಆದರೂ ಅವರು ಕೋರ್ಟ್ಗೆ ಹೋದರು. ಒಂದು ನ್ಯಾರೇಟಿವ್ ಬಿಲ್ಡ್ ಮಾಡಲಿಕ್ಕೆ ಅವರಿಗೆ ಇಲ್ಲಿ ಅವಕಾಶ ಇತ್ತು. ಎಲೆಕ್ಷನ್ ಕಮಿಷನ್ ವಿರುದ್ಧ ಪಕ್ಷಪಾತದ ಆರೋಪ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ಅದನ್ನು ಬಳಸ್ಕೊಂಡ್ರು. ಒಂದು ವೇಳೆ ತಾನು ಸೋತು ಬಿಟ್ಟರೆ ತನ್ನ ಸೋಲಿಗೆ ಇಂಥವೆಲ್ಲ ಕಾರಣಗಳು ಅನ್ನೋದನ್ನು ಆಮೇಲೆ ಹೇಳ್ಬೋದಲ್ವಾ. ಆ ಕಾರಣಕ್ಕೆ ಒಂದು ನೆರೇಟಿವ್ ಬಿಲ್ಡ್ ಮಾಡಬೇಕಾಗಿತ್ತು. ಆದರೆ ಅದರಲ್ಲಿ ಅವರು ಭಾಗಶಃ ಸೋತರು. ಇನ್ನೂ ಅವರಲ್ಲಿ ಹೊಸ ಹೊಸ ಪ್ಲ್ಯಾನ್ಗಳಿದ್ದಾವೆ. ನಾನು ಆಗಲೇ ಹೇಳಿದಾಗೆ ಕೌಂಟಿಂಗನ್ನೇ ಬಾಯ್ಕಾಟ್ ಮಾಡುವಂಥ ಒಂದು ಹೊಸ ಪ್ಲ್ಯಾನಿಂಗ್. ಇದು ನಾನು ಹೇಳ್ತಾ ಇಲ್ಲ, ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ನ್ಯಾಷನಲ್ ಟಿವಿಗಳಲ್ಲಿ ಪಬ್ಲಿಕ್ ಡಿಬೇಟ್ನಲ್ಲಿ ಚರ್ಚೆ ಆಗಿರುವಂಥ ವಿಚಾರ. ರಿಪಬ್ಲಿಕ್ ಟಿವಿನಲ್ಲಿ ನಡೆದಂಥ ಒಂದು ಚರ್ಚೆಯ ತುಣುಕನ್ನು ನಾನು ನಿಮಗೆ ತೋರಿಸ್ತೇನೆ. Let me tell you one more thing. I might not be surprised if tomorrow Trinamool Congress announces that they are going to boycott counting because they are not able to get counting agents. I am telling you for certainty. They are not finding they are not able to find counting agents in support of the constituency. They might announce that they are going to boycott counting. Day after tomorrow, this news can become the headlines. TMC boycotts counting. How can they boycott counting? They've already taken part in the election. Is going to be like No. It's not so easy. 1 minute. How can are you going to boycott counting, Shudipto? Tell me. ಇಲ್ಲಿ ಸ್ಪಷ್ಟವಾಗಿ BJP ವಕ್ತಾರರು ಹೇಳ್ತಾ ಇದ್ದಾರೆ. ಅವರಿಗೆ ಅನುಮಾನ ಇದೆಯಂತೆ ಮಮತಾ ಬ್ಯಾನರ್ಜಿ ಇನ್ನು ಕೆಲವೇ ಗಂಟೆಗಳಲ್ಲಿ ನಾವು ಮತ ಎಣಿಕೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರೂ ಆಶ್ಚರ್ಯ ಇಲ್ಲ ಅಂತ. ಆ TV ಡಿಬೇಟ್ನಲ್ಲಿ TMC ವಕ್ತಾರರನ್ನು ಕೇಳ್ತಾರೆ ಪ್ರಶ್ನೆ, ನಿಮ್ಗೆ ಈ ರೀತಿ ಏನಾದರೂ ಪ್ಲ್ಯಾನ್ ಇದೆಯಾ ಅಂತ. ಅದಕ್ಕೆ ಅವರು ನೇರವಾದ ಉತ್ತರವನ್ನು ಕೊಡೋದೇ ಇಲ್ಲ. ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುತ್ತೆ, ಅದು ಮುಂದುವರಿಯುತ್ತೆ. ಆದರೆ ಈ ಥರದ್ದೊಂದು ಚರ್ಚೆ ಅಂತೂ ನಡೀತಾ ಇದೆ. ಯಾಕೆ ಈ ರೀತಿಯ ಚರ್ಚೆ ನಡೀತಾ ಇದೆ? ಕಾರಣ ಇಷ್ಟೇ ಸ್ನೇಹಿತರೆ. ಇಡೀ ದೇಶದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ಧ ಒಂದು ಅಪಪ್ರಚಾರ ನಡೀತಾ ಇದೆಯಲ್ಲ, ಮಮತಾ ಬ್ಯಾನರ್ಜಿಯವರು ಸಹ ಆ ಅಪಪ್ರಚಾರದ ಭಾಗವಾಗಿದ್ದಾರಾ? ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಜನರು ನಂಬಿಕೆ ಕಳ್ಕೊಳ್ಳುವ ಹಾಗೆ ಏನು ಗ್ಲೋಬಲ್ ಟೂಲ್ ಕಿಟ್ ಕೆಲಸ ಮಾಡ್ತಾ ಇದೆ, ಮಮತಾ ಬ್ಯಾನರ್ಜಿಯವರು ಆ ಗ್ಲೋಬಲ್ ಟೂಲ್ ಕಿಟ್ನ ಒಂದು ಭಾಗ ಆಗಿಬಿಟ್ರಾ? ಈ ಪ್ರಶ್ನೆಗಳು ಹೇಳೋದು ಸಹಜ. ಯಾಕೆ ಅಂತಂದರೆ ಇದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಈಗ ಮೊದಲನೇ ಉದಾಹರಣೆಯನ್ನೇ ತಗೊಳ್ಳೋಣ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರು ವಾದ ಮಾಡಿತ್ತು, ಕೇಂದ್ರ ಸರ್ಕಾರದವರು ಇದು ಬಿಟ್ಟರೆ ನಮಗೆ ಪಕ್ಷಪಾತ ಆಗುತ್ತೆ ಅಂತ. ಆದರೆ ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ? ವಾಸ್ತವವಾಗಿ ಒಂದು ಕೌಂಟಿಂಗ್ ಟೇಬಲ್ನಲ್ಲಿ ಒಬ್ಬರು ಕೌಂಟಿಂಗ್ ಸೂಪರ್ವೈಸರ್ ಇರ್ತಾರೆ, ಒಬ್ಬರು ಕೌಂಟಿಂಗ್ ಅಸಿಸ್ಟೆಂಟ್ ಇರ್ತಾರೆ, ಇನ್ನೊಂದಷ್ಟು ಜನ ಕೌಂಟಿಂಗ್ ಪರ್ಸನಲ್ ಇರ್ತಾರೆ, ಅಂದರೆ ಆ್ಯಕ್ಚುಲಿ ಕೌಂಟ್ ಮಾಡುವಂಥದ್ದು. ಅದ್ರ ಜೊತೆಗೆ ಕೌಂಟಿಂಗ್ ಏಜೆಂಟ್ಸ್ ಇರ್ತಾರೆ, ಅದ್ರ ಜೊತೆಗೆ ಮೈಕ್ರೋ ಅಬ್ಸರ್ವರ್ಸ್ ಇರ್ತಾರೆ. ಕೌಂಟಿಂಗ್ ಏಜೆಂಟ್ಸ್ ಅಂದರೆ ಎಲ್ಲ ಕ್ಯಾಂಡಿಡೇಟ್ಗಳ ಪರವಾಗಿ ಒಬ್ಬೊಬ್ಬರು ಏಜೆಂಟ್ಸ್ ಇರ್ತಾರೆ. ಇಷ್ಟು ಜನರ ಹದ್ದಿನ ಕಣ್ಣಿನ ನಡುವೆ ವೋಟಿಂಗ್ ಮೆಷಿನನ್ನು ಕೌಂಟ್ ಮಾಡ್ತಾರೆ. ಜೊತೆಗೆ CCTV ಇರುತ್ತೆ. ಇಷ್ಟೆಲ್ಲ ಇದ್ದರೂ ವೋಟಿಂಗ್ ಮೆಷಿನಲ್ಲಿ ಏನಾದರೂ ಟ್ಯಾಂಪರಿಂಗ್ ಮಾಡಲಿಕ್ಕೆ ಸಾಧ್ಯನಾ? ಕೌಂಟಿಂಗ್ ಸಂದರ್ಭದಲ್ಲಿ ಸಾಧ್ಯವೇ ಇಲ್ಲದ ಮಾತು. ಇದು ಮಮತಾ ಬ್ಯಾನರ್ಜಿಗೆ ಗೊತ್ತಿದೆ.
ಆದರೂ ಕೇಂದ್ರ ಸರ್ಕಾರಿ ನೌಕರರ ಒಂದು ನೆಪ ಇಟ್ಕೊಂಡು ಅವರು ಕೋರ್ಟ್ಗೆ ಹೋಗ್ತಾರೆ. ಅಂದರೆ ಬಿ ಜೆ ಪಿ ವಿರುದ್ಧದ ದ್ವೇಷ ಅಥವಾ ಮೋದಿ ವಿರುದ್ಧದ ದ್ವೇಷ ಅವರನ್ನು ಯಾವ ರೀತಿ ಯೋಚನೆ ಮಾಡೋ ಹಾಗೆ ಮಾಡಿದೆ ನೋಡಿ ಸ್ನೇಹಿತರೆ. ಸೊ ಇಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಪ್ರಶ್ನೆ ಬರುತ್ತೆ, ನೀವು ವೆಸ್ಟ್ ಬೆಂಗಾಲ್ನಲ್ಲಿ ಮಾತ್ರ ಈ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲ್ಸ್ನ ಕೌಂಟಿಂಗ್ ಸೆಂಟರ್ನಲ್ಲಿ ಹಾಕಿದಿರೋ, ಎಲ್ಲ ಕಡೆನೂ ಹಾಗೆ ಇದೆಯೋ ಅಂತ ಕೇಳ್ತಾರೆ ಕೋರ್ಟ್ನವರು. ಸೊ ಎಲೆಕ್ಷನ್ ಕಮಿಷನ್ನವ್ರು ಹೇಳ್ತಾರೆ, ನಾವೇನು ವೆಸ್ಟ್ ಬೆಂಗಾಲ್ಗೆ ಮಾತ್ರ ಇದನ್ನು ಮಾಡ್ತಾ ಇಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೇ ಪದ್ಧತಿ ಇದೆ. ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅಸ್ಸಾಂ ಇರ್ಬೋದು. ಅಲ್ಲ ಆ್ಯಕ್ಚುಲಾಗಿ ಏನು ಹೇಳುತ್ತೆ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಅಂದರೆ, ಕೌಂಟಿಂಗ್ ಸೆಂಟರ್ನಲ್ಲಿ ಐದರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಪರ್ಸನಲ್ ಅಂತ ಬರುತ್ತೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಇರಲೇಬೇಕು ಅಂತ ಅಲ್ಲ, ಆದರೆ ಅದು ಪ್ರಿರಾಗೇಟಿವ್. ಹಾಗಾಗಿ ಅವರು ಟ್ರಾನ್ಸ್ಪರೆನ್ಸಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವರು ಮತ್ತು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇಬ್ಬರನ್ನೂ ಅಲ್ಲಿ ಮಿಕ್ಸ್ ಮಾಡ್ತಾರೆ. ಇದೆಲ್ಲ ಗೊತ್ತಿದ್ದು ಸಹ ಮಮತಾ ಬ್ಯಾನರ್ಜಿ ಕೌಂಟಿಂಗ್ ಸೆಂಟರ್ನಲ್ಲಿ ಏನೋ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅಂತ ಕೋರ್ಟ್ಗೆ ಹೋಗ್ತಾರೆ. ಅವರ ಉದ್ದೇಶ ಕೋರ್ಟ್ನಲ್ಲಿ ಗೆಲ್ಲೋದಲ್ಲ, ಇಡೀ ದೇಶದಲ್ಲಿ ಒಂದು ನ್ಯಾರೇಟಿವ್ ಬಿಲ್ಡ್ ಮಾಡೋದು. ಇನ್ನು ಎರಡನೇ ಅಂಶ, ಇದು ಮೊನ್ನೆ ಕಂಡು ಬಂದದ್ದು, ಅಂದರೆ ಮತದಾನದ ನಂತರ ಕಂಡು ಬಂದ ದೃಶ್ಯಗಳು. ಮೊನ್ನೆ ಇದ್ದಕ್ಕಿದ್ದಾಗೆ ರಾತ್ರಿ ಅಥವಾ ಸಂಜೆ ಅಲ್ಲೇನೋ ಸ್ಟ್ರಾಂಗ್ ರೂಮ್ನಲ್ಲಿ ಹ್ಯೂಮನ್ ಮೂಮೆಂಟ್ ಕಾಣ್ತಾ ಇದೆ, ಅಲ್ಲೇನೋ ಕಂಡಂಗಾಯಿತು ಅಂತ TMCಯ ಕುನಾಲ್ ಘೋಷ್ ಆರೋಪ ಮಾಡಿದ್ರು. ಅವರು ಅಲ್ಲಿನ ಕ್ಯಾಂಡಿಡೇಟ್, TMCಯ ಕ್ಯಾಂಡಿಡೇಟ್ ಗುಲ್ಲೆದ್ದು ಬಿಡ್ತು. ಆದರೆ ಅವರು ಹ್ಯೂಮನ್ ಮೂಮೆಂಟ್ ಕಂಡಿತ್ತಲ್ಲ, ಅದಕ್ಕೆ ಯಾವುದೇ ಸಾಕ್ಷ್ಯವನ್ನೇ ಕೊಡಲಿಲ್ಲ, ಇಲ್ಲಿಯವರೆಗೂ ಕೊಟ್ಟಿಲ್ಲ. ಆದರೂ ಅಲ್ಲಿ ಏನೋ ನೋಡ್ದಂಗೆ ಆಯಿತು, ಅಲ್ಲಿ ಯಾರೋ ಓಡಾಡ್ದಂಗೆ ಆಯಿತು ಅಂತ ಧರಣಿ ಕೂತ್ಕೊಂಡ್ಬಿಟ್ರು. ಸೆಕ್ಯೂರಿಟಿ ಸ್ಟ್ರಾಂಗ್ ರೂಮ್ನಲ್ಲಿ ಹೇಗಿರುತ್ತೆ ಸ್ನೇಹಿತರೆ, 3 ಲೇಯರ್ಸ್ ಆಫ್ ಸೆಕ್ಯೂರಿಟಿ ಇರ್ತದೆ. ಒಂದು ರಸ್ತೆಯಲ್ಲಿರ್ತಲ್ಲ ಕಾಂಪೌಂಡು, ಮೇಯ್ನ್ ಬಿಲ್ಡಿಂಗಿನ ಕಾಂಪೌಂಡು, ಅಲ್ಲಿ ಒಂದು ಲೇಯರ್ ಸೆಕ್ಯೂರಿಟಿ ಇರುತ್ತೆ. ಅದಾದ ನಂತರದಲ್ಲಿ ಮೇಯ್ನ್ ಬಿಲ್ಡಿಂಗಿನ ಎಂಟ್ರೆನ್ಸ್ ಇರುತ್ತಲ್ಲ, ಅಲ್ಲಿ ಒಂದು ಲೇಯರ್ ಸೆಕ್ಯೂರಿಟಿ ಇರುತ್ತೆ. ಅದಾದ ನಂತರದಲ್ಲಿ ಸ್ಟ್ರಾಂಗ್ ರೂಮ್ ಯಾವುದಿರುತ್ತೆ, ಆ ರೂಮ್ ಪರ್ಟಿಕ್ಯುಲರ್ ರೂಮ್, ಅಲ್ಲಿಗೂ ಸೆಕ್ಯೂರಿಟಿ ಇರುತ್ತೆ. ಇಷ್ಟು 3 ಲೇಯರ್ಸ್ ಆಫ್ ಸೆಕ್ಯೂರಿಟಿಯನ್ನು ದಾಟಿ ಯಾರಾದರೂ ಹೋಗ್ಲಿಕ್ಕೆ ಸಾಧ್ಯನಾ? ಅದರ ಜೊತೆಗೆ ಪ್ರತಿ ಸ್ಟ್ರಾಂಗ್ ರೂಮ್ ಇರ್ಬೋದು, ಆ ಒಂದು ಇಡೀ ಬಿಲ್ಡಿಂಗಿನ ಸುತ್ತ ಇರ್ಬೋದು CCTV ಇರುತ್ತೆ. ಅಷ್ಟೂ ಅಲ್ಲ, ಆ CCTVಯನ್ನು ನೋಡುವಂಥ ಅವಕಾಶ ಎಲ್ಲ ಕ್ಯಾಂಡಿಡೇಟ್ಗಳ ಏಜೆಂಟ್ಸ್ಗಳಿಗೆ ಆ ಒಂದು ಕೌಂಟಿಂಗ್ ಆವರಣದಲ್ಲೇ ಕೊಟ್ಟಿರ್ತಾರೆ ಎಲೆಕ್ಷನ್ ಕಮಿಷನ್. ಅಲ್ಲೇ ಕೂತ್ಕೊಂಡು ಹಗಲು ರಾತ್ರಿ 24/7 ಆ CCTV ಎದುರಿಗೆ ಕೂತಿರ್ಬೋದು ಅವರು. ಅಷ್ಟೆಲ್ಲ ಸೆಕ್ಯೂರಿಟಿ ಇರುವಾಗ ಯಾರೋ ಮನುಷ್ಯರು ಹೋಗ್ಬಿಟ್ರು, ಅಲ್ಲೇನೋ ಮೂಮೆಂಟ್ ಆಗ್ತಾ ಇದೆ ಅಂತ ಆರೋಪ ಮಾಡಿ ಧರಣಿ ಕೂತ್ಕೊಳ್ಳೋದಿದೆಯಲ್ಲ, ಇದು ನಿಸ್ಸಂದೇಹವಾಗಿ ಒಂದು ನೆಪ ಮಾತ್ರ, ಒಂದು ಹಂಗಾಮ ಕ್ರಿಯೇಟ್ ಮಾಡಲಿಕ್ಕೆ ಒಂದು ನೆಪ ಮಾತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಇಲ್ಲಿಯವರೆಗೂ ಅಲ್ಲೇನೋ ಮೂಮೆಂಟ್ ಆಯಿತು ಅಂತ ಹೇಳಿದ್ರಲ್ಲ, ಅದರ ಒಂದೇ ಒಂದು ವಿಡಿಯೋ ಕೂಡ ಬಂದಿಲ್ಲ. ಅಷ್ಟೆಲ್ಲ ಆದವರು ವಿಡಿಯೋ ತೆಕ್ಕೊಳ್ಳೋದಲ್ಲೇ ಇರ್ತಾರೆ ಇವತ್ತಿನ ಕಾಲದಲ್ಲಿ. ಇನ್ನು ಮೂರನೇ ಅಂಶ ಹೇಳ್ತೀನಿ ನಾನು, ಇದು ಮೊನ್ನೆದೇ ಸಹ ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ಸು ನಮ್ಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಸ್ಟ್ರಾಂಗ್ ರೂಮ್ ಒಳಗಡೆ ಎಂಟ್ರಿ ಕೊಟ್ಬಿಟ್ರು. ಅವರಲ್ಲಿ ಏನು ಮಾಡ್ತಿದ್ರು, ಅಲ್ಲವ್ರು ಗೋಲ್ಮಾಲ್ ಮಾಡ್ತಿದ್ರು, EVM ಟ್ಯಾಂಪರ್ ಮಾಡ್ತಿದ್ರು ಅಂತ ಕೋಲ್ಕತ್ತಾದಲ್ಲಿ ನೀವು ನೋಡಿದ್ದೀರಿ ಇದನ್ನು. ಆದರೆ ಎಲೆಕ್ಷನ್ ಕಮಿಷನ್ ಸ್ಪಷ್ಟವಾಗಿ ಹೇಳ್ತು, ಏನು ನೀವು CCTVಲಿ ನೋಡ್ತಾ ಇದ್ದೀರಿ ಅದು ಸ್ಟ್ರಾಂಗ್ ರೂಮ್ ಹೌದು, ಆದರೆ EVM ಇಟ್ಟಿರುವಂಥ ಸ್ಟ್ರಾಂಗ್ ರೂಮ್ ಅಲ್ಲ, ಅದು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಇಟ್ಟಿರುವಂಥ ಸ್ಟ್ರಾಂಗ್ ರೂಮು ಅಂತ. ಈ ಸ್ಟ್ರಾಂಗ್ ರೂಮ್ಗೆ ನಾವು ಇವತ್ತು ಓಪನ್ ಮಾಡ್ತೀವಿ ಅಂತ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ನಾವು ಮಾಹಿತಿ ನೀಡಿದ್ವಿ, ಪೋಸ್ಟಲ್ ಮುಖಾಂತರ, ಇಮೇಲ್ ಮುಖಾಂತರ. ಆ ಒಂದು ಲೆಟರನ್ನು ಸಹ ಅವರು ಬಿಡುಗಡೆ ಮಾಡ್ತು ಎಲೆಕ್ಷನ್ ಕಮಿಷನ್. ನೋಡಿ ಲೆಟ್ರ್ ಕಳಿಸಿದ್ದೀವಿ ಎಲ್ರಿಗೂ, ಎಲ್ಲ ಕ್ಯಾಂಡಿಡೇಟ್ಗೂ ಕಳಿಸಿದ್ದೀವಿ ಅಂತ. ಅಂದರೆ 4 ಗಂಟೆಗೆ ನಾವು ಸ್ಟ್ರಾಂಗ್ ರೂಮ್ನ ಓಪನ್ ಮಾಡ್ತೀವಿ, ಅಲ್ಲಿ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಸಗ್ರಿಗೇಟ್ ಮಾಡ್ತೀವಿ, 4 ಗಂಟೆಗೆ ನೀವೆಲ್ಲರೂ ಬನ್ನಿ ಅಂತ ಅವರು ಮುಂಚೆನೇ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಕೊಟ್ಟು ಆಮೇಲೆ ಅಲ್ಲಿನ ಬಾಗಿಲನ್ನು ತೆಗೆದಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದು ಡೆಲಿಬರೇಟಾಗಿ TMC ಕಾರ್ಯಕರ್ತರು ಮತ್ತು ನಾಯಕರು ಅಲ್ಲಿ ಹಂಗಾಮ ಎಬ್ಸಿದ್ರು. ಕಾರಣ ಏನು? ಒಂದು ಗುಲ್ಲೆಬ್ಬಿಸಬೇಕು, ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ, ಕೌಂಟಿಂಗ್ ಪ್ರೋಸೆಸ್ ಸರಿ ಇಲ್ಲ, ಕೌಂಟಿಂಗ್ ಪ್ರೋಸೆಸ್ಸಲ್ಲಿ ಏನೋ ಗೋಲ್ಮಾಲ್ ಆಗ್ತಾ ಇದೆ ಅನ್ನುವಂಥ ಒಂದು ಗುಲ್ಲೆಬ್ಬಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯ ಮಾಹಿತಿ ಕೊಟ್ಟಿದೆ ಅನ್ನೋದನ್ನು ಮುಚ್ಚಿಟ್ಟು ಒಂದು ಹಂಗಾಮ ಕ್ರಿಯೇಟ್ ಮಾಡಿದ್ರು. ಇದಕ್ಕೆ ಪೂರಕವಾಗಿ ಮಮತಾ ಬ್ಯಾನರ್ಜಿಯವರು ಸಹ ನನ್ನ ಜೀವ ಹೋದರೂ ಪರವಾಗಿಲ್ಲ, ನಾನು ಈ ಅನ್ಯಾಯದ ವಿರುದ್ಧ ಹೋರಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಜೀವ ಹೋಗುವಂಥದ್ದು ಏನಾಗಿತ್ತಲ್ಲಿ? ಏನೂ ಆಗಿಲ್ಲ. ರಸ್ತೆ ಮೇಲೆ ನಿಂತ್ಕೊಂಡು ನನ್ನ ಜೀವ ಹೋದರೂ ಪರವಾಗಿಲ್ಲ,
ನಾನು ಹೋರಾಡ್ತೀನಿ, ಕಾರ್ಯಕರ್ತರು ಎಲ್ಲರೂ ಬನ್ನಿ ಕೌಂಟಿಂಗ್ ಸೆಂಟ್ರಿಗೆ ಅಂತ ಒಂದು ಕರೆ ಕೊಡ್ತಾರಲ್ಲ, ಅದು ಡ್ರಾಮಾ ಕ್ರಿಯೇಷನ್ಗೆ ಇರುವಂಥ ಒಂದು ಸ್ಕ್ರೀನ್ ಪ್ಲೇ ಅಂತ ಅನಿಸೋದಲ್ವ. ಇದಿಷ್ಟೇ ಅಲ್ಲ, ಮಮತಾ ಬ್ಯಾನರ್ಜಿಯವರಿಗೆ ಚುನಾವಣಾ ಪ್ರಕ್ರಿಯೆ ಏನು ಗೊತ್ತಿಲ್ಲದೆ ಏನಿಲ್ಲ. ಮತದಾನದ ದಿನ ಮತದಾನ ಮುಗಿದ ಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳಿಗೆ ಸೀಲ್ ಹಾಕ್ತಾರೆ. ಆ ಸೀಲ್ ಹಾಕುವಾಗ ಎಲ್ಲ ಕ್ಯಾಂಡಿಡೇಟ್ಗಳ ಏಜೆಂಟ್ಸು ಆ ಪೋಲಿಂಗ್ ಬೂತ್ನಲ್ಲಿ ಇರ್ತಾರೆ. ಅದಾದ ನಂತರದಲ್ಲಿ ಕೌಂಟಿಂಗಲ್ಲಿ ಓಪನ್ ಮಾಡುವಾಗ EVMನ ಕೌಂಟಿಂಗ್ ಸೆಂಟರ್ನಲ್ಲಿ ಮತ್ತೆ ಎಲ್ಲ ಕ್ಯಾಂಡಿಡೇಟ್ಗಳ ಏಜೆಂಟ್ಸು ಅಲ್ಲೇ ಇರ್ತಾರೆ. ಕ್ಲೋಸ್ ಮಾಡಿದಾಗ ಹೇಗಿರುತ್ತೋ ಮತ್ತೆ ಓಪನ್ ಮಾಡಿದಾಗಲೂ ಹಾಗೆ ಇರುತ್ತದು. ಹಾಗೆ ಇರಬೇಕು. ಹಾಗೆ ಇಲ್ಲ ಅಂತಂದರೆ ಅಲ್ಲೇ ಕೌಂಟಿಂಗ್ ಏಜೆಂಟ್ಗಳು ಅಬ್ಜೆಕ್ಷನ್ ಹಾಕ್ಬೋದು. ಇದು ಮಮತಾ ಬ್ಯಾನರ್ಜಿ ಗೊತ್ತಿಲ್ಲದೆ ಇಲ್ವಾ? ಇದೆಲ್ಲ ಗೊತ್ತಿದ್ದು ಕೌಂಟಿಂಗ್ನಲ್ಲಿ ಏನೋ ಅನ್ಯಾಯ ಆಗುತ್ತೆ ಅನ್ನುವಂಥ ಒಂದು ಬೃಹನ್ ನಾಟಕ ಮಮತಾ ಬ್ಯಾನರ್ಜಿಯವರು ಆಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಡ್ರಾಮಾ ಯಾಕೆ ಕ್ರಿಯೇಟ್ ಮಾಡಬೇಕು? ಇದಕ್ಕೆ ಕಾರಣ ಹುಡುಕ್ತಾ ಹೋದಾಗ ರಾಜಕೀಯ ಪಂಡಿತರು ಹೇಳೋದು, ಬಹುಶಃ ಮಮತಾ ಬ್ಯಾನರ್ಜಿಯವರು ಸೋಲಿನ ವಾಸನೆಯನ್ನು ಕಂಡಿರಬೇಕು ಅಥವಾ ಸೋಲಿನ ವಾಸನೆ ಅವರಿಗೆ ಬಡಿದಿರಬೇಕು. ಹಾಗಾಗಿ ಈ ರೀತಿ ಎಲ್ಲ ಡ್ರಾಮಾ ಆಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿಯವರ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟಿಗಳು, ಎಕ್ಸ್ಟ್ರೀಮ್ ನೆರೇಷನ್ಗಳು, ಅವರ ಎಕ್ಸ್ಟ್ರೀಮ್ ಆ್ಯಟಿಟ್ಯೂಡ್ಗಳನ್ನು ನೋಡಿದ್ರೆ ಅವರು ಮುಂದಿನ ಕೆಲವೇ ಗಂಟೆಗಳಲ್ಲಿ ಕೌಂಟಿಂಗನ್ನು ಬಾಯ್ಕಾಟ್ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಇಡೀ ದೇಶದಲ್ಲಿ ಹೊಸದೊಂದು ಸನ್ನಿವೇಶ ಸೃಷ್ಟಿಯಾಗೋದಕ್ಕೆ ಇದು ಕಾರಣ ಆಗಬಹುದು. ಇಂಥ ಒಂದು ಚರ್ಚೆ ನ್ಯಾಷನಲ್ ಟಿವಿಗಳ ಡಿಬೇಟ್ನಲ್ಲೂ ನಡೀತಾ ಇದೆ. ಮಮತಾ ಬ್ಯಾನರ್ಜಿಯವರ ನಡವಳಿಕೆಗಳನ್ನು ನೋಡಿದವ್ರಿಗೆ ಯಾರಿಗಾದರೂ ಅನಿಸುತ್ತೆ, ಹೌದಪ್ಪ ಮಮತಾ ಬ್ಯಾನರ್ಜಿಯವರು ಇಂಥ ಯಾವುದೇ ಎಕ್ಸ್ಟ್ರೀಮ್ ಕ್ರಮಗಳನ್ನು ಕೈಗೊಳ್ಳೋಕ್ಕೂ ಹೇಸೋರಲ್ಲ ಅಂತ. ಗೊತ್ತಿಲ್ಲ, ಮೇ 4ಕ್ಕೆ ಚುನಾವಣೆ ಏನಾಗುತ್ತೋ ಏನೋ. ಆದರೆ ಅದಕ್ಕೆ ಮುಂಚೆನೇ ಇಷ್ಟೆಲ್ಲ ಘಟನೆಗಳು, ಇಷ್ಟೆಲ್ಲ ಡ್ರಾಮಾ ಆಗ್ತಿರೋದು ನೋಡಿದ್ರೆ ಮಮತಾ ಬ್ಯಾನರ್ಜಿಯವರು ಪ್ಯಾನಿಕ್ ಆಗಿದ್ದಾರೆ ಅನ್ನೋದಂತೂ ಸತ್ಯ.